ನಾವು ಶ್ರೀಮಂತರಾಗಬೇಕು ಅನ್ನೋ ಆಸೆ ಎಲ್ಲರಲ್ಲೂ ಇರುತ್ತೆ. ಆದರೆ ಯಾವ ರೀತಿ ಶ್ರೀಮಂತರಾಗಬೇಕು ಅಂತ ಕೇಳಿದಾಗ ಪ್ರತಿಯೊಬ್ಬರು ಹೇಳೋದು ಬಿಸ್ನೆಸ್ ಮ್ಯಾನ್ ಮಾತ್ರ ಶ್ರೀಮಂತರಾಗಿರ್ತಾರೆ, ಬಿಸ್ನೆಸ್ ಮಾಡೋರು ಶ್ರೀಮಂತರಾಗಿರ್ತಾರೆ, ಏನಾದರೂ ಟ್ರೇಡಿಂಗು ಆ ರೀತಿ ಮಾಡೋರೆಲ್ಲ ಶ್ರೀಮಂತರಾಗಿರ್ತಾರೆ. ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ಮಿಡಲ್ ಕ್ಲಾಸ್ ಪೀಪಲ್ಸು ಮತ್ತು ಸ್ಯಾಲರಿಡ್ ಪೀಪಲ್ಸು ಯಾವ ರೀತಿಯಾಗಿ ಒಂದು ಶ್ರೀಮಂತರಾಗಬೇಕು ಅಂತ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಮೃತ್ಯುಂಜಯ್ ಆ್ಯಂಡ್ ಇವತ್ತಿನ ಒಂದು ವೆರಿ ಫ್ರೆಶ್ ಎಪಿಸೋಡ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಸೊ ಬನ್ನಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಒಬ್ಬರು ಜಾಬ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಅವ್ರ ಕೈಯಲ್ಲಿ ಸ್ಯಾಲ್ರಿ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಕೈಯಲ್ಲಿ ದುಡ್ಡು ಬರ್ತಾ ಇದೆ ಅಂತ ನಾವು ಯಾವ ರೀತಿ ಬೇಕೋ ಆ ರೀತಿ ಇಷ್ಟದ ಪ್ರಕಾರ ನಾವು ಖರ್ಚು ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತೀವಿ. ನೀವು ಒಂದು ಒಳ್ಳೆ ಫೈನಾನ್ಷಿಯಲ್ ಪ್ಲಾನ್ ಹಾಕೊಂಡಾಗ ನೀವು ಶ್ರೀಮಂತರಾಗೋದನ್ನ ಯಾರ ಕೈಲಿಂದನೂ ತಪ್ಪಿಸೋಕೆ ಆಗಲ್ಲ. ನಮ್ಮ ಹತ್ರ ದುಡ್ಡು ಬಂದ ತಕ್ಷಣ ನಾವು ಯಾವ ರೀತಿಯಾಗಿ ಸ್ಪೆಂಡ್ ಮಾಡಬೇಕು, ಯಾವ ರೀತಿಯಾಗಿ ಸೇವ್ ಮಾಡಬೇಕು ಮತ್ತು ಯಾವ ರೀತಿಯಾಗಿ ಇನ್ವೆಸ್ಟ್ಮೆಂಟ್ ಮಾಡಬೇಕಂತ ಫಸ್ಟ್ ನಾವು ತಿಳ್ಕೊಳ್ಬೇಕು. ತುಂಬಾ ಜನ ಜಾಬ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಎಕ್ಸಾಂಪಲ್, ನಾನಿವತ್ತು 20,000 ಸ್ಯಾಲರಿನ ಇಟ್ಕೊಂಡು ನಾವು ಯಾವ ರೀತಿಯಾದ ಒಂದು ಇನ್ವೆಸ್ಟ್ಮೆಂಟ್ ಮಾಡಬೇಕು, ಯಾವ ರೀತಿಯಾದಂಥ ಒಂದು ಫೈನಾನ್ಷಿಯಲ್ ಪ್ಲಾನ್ ಮಾಡ್ಬೇಕಂತ ನಿಮಗೆ ತಿಳಿಸ್ಕೊಡ್ತೀನಿ. ನಾವು ಎಲ್ಲಿ ಫೇಲ್ ಆಗ್ತೀವಿ ಅಂದ್ರೆ ದುಡ್ಡು ಬಂದ ತಕ್ಷಣ ನಾವು ಸೇವ್ ಮಾಡೋದಿಲ್ಲ. ಸೇವಿಂಗ್ಸ್ ಅಂತ ನಮ್ಮಲ್ಲಿ ಯಾವುದೇ ರೀತಿಯಾಗಿ ಇರೋದಿಲ್ಲ. ಬಂದ ದುಡ್ಡನ್ನೆಲ್ಲ ಪೂರ್ತಿಯಾಗಿ ಖರ್ಚು ಮಾಡ್ತೀವಿ. ನಾವು ಎಷ್ಟು ಬೇಗ ನಮ್ಮ ಲೈಫಲ್ಲಿ ಸೇವಿಂಗ್ಸ್ ಸ್ಟಾರ್ಟ್ ಮಾಡ್ತೀವಿ, ಎಷ್ಟು ಬೇಗ ಇನ್ವೆಸ್ಟ್ಮೆಂಟ್ ಸ್ಟಾರ್ಟ್ ಮಾಡ್ತೀವಿ, ಅಷ್ಟು ಬೇಗ ನಾವು ಫೈನಾನ್ಷಿಯಲಿ ಫ್ರೀ ಆಗ್ಬೋದು. ಯಾರ್ಯಾರು ಇನ್ನು ಅರ್ಲಿ 20s ಅಲ್ಲಿ ಇದ್ದೀರಾ, ಈಗಿಂದನೇ ನೀವು ಇನ್ವೆಸ್ಟ್ಮೆಂಟ್ ಜರ್ನಿನ ಸ್ಟಾರ್ಟ್ ಮಾಡಿ. ನಿಮ್ಮ ಟೈಮ್ ಹಾರಿಜನ್ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಆಗಿರಲಿ. ಒಂದು 15 to 20 years ಟೈಮ್ ಹಾರಿಜನ್ ಅಲ್ಲಿ ನೀವು ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ನಿಮ್ಮ ಇನ್ವೆಸ್ಟ್ಮೆಂಟ್ಗೆ ಒಂದು ಒಳ್ಳೆ ಗ್ಯಾರಂಟಿ ರಿಟರ್ನ್ ಸಿಗುತ್ತೆ. ಇನ್ವೆಸ್ಟ್ಮೆಂಟ್ ಮಾಡು ಅಂದಾಗ ಎಲ್ಲರ ತಲೆಯಲ್ಲಿ ಒಂದು ಕ್ವಶನ್ ಬರುತ್ತೆ, ಎಷ್ಟು ನಾವು ಇನ್ವೆಸ್ಟ್ಮೆಂಟ್ ಮಾಡಬೇಕು. ನಾನು ಆಗ್ಲೇ ಹೇಳ್ದಂಗೆ ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ 20,000 ಸ್ಯಾಲರಿ ಬ್ರಾಕೆಟ್ ನ ನಾನು ಕನ್ಸಿಡರ್ ಮಾಡಿ ಎಷ್ಟು % ಇನ್ವೆಸ್ಟ್ಮೆಂಟ್ ಮಾಡಬೇಕು, ಯಾವ್ದಾದ್ರು ರೀತಿಯಾಗಿ ನಮ್ಮ ಸ್ಯಾಲರಿನ ಯೂಸ್ ಮಾಡಬೇಕು ಅಂತೆಲ್ಲ ತಿಳಿಸ್ಕೊಡ್ತೀನಿ. ಒಂದು ಪಾಪ್ಯುಲರ್ ರೂಲ್ ಇದೆ, 50-30-20 ರೂಲ್. ಈ ರೂಲ್ ಏನಾಗುತ್ತೆ, ನಮ್ಮ ಇನ್ವೆಸ್ಟ್ಮೆಂಟ್ ಜರ್ನಿ ಸ್ಟಾರ್ಟ್ ಮಾಡೋಕೆ ಒಂದು ತುಂಬಾನೇ ಹೆಲ್ಪ್ಫುಲ್ ಆಗೋ ರೂಲ್. ನಿಮಗೆ ಎಕ್ಸ್ಪ್ಲನೇಷನ್ ಮಾಡಬೇಕಂದ್ರೆ, ಸಪೋಸ್ ನಿಮಗೆ 20,000 ಸ್ಯಾಲರಿ ಬರ್ತಾ ಇದೆ ಅನ್ಕೊಳ್ಳಿ, ಅದನ್ನ 50-30-20% ಆಗಿ ಡಿವೈಡ್ ಮಾಡಿ. 50% ಅಂದ್ರೆ 10,000 ರುಪೀಸ್, 30% ಅಂದ್ರೆ 6,000 ರುಪೀಸು ಮತ್ತು ಮಿಕ್ಕುಳಿದ 20% ಅಂದ್ರೆ ನಿಮಗೆ 4,000 ರುಪೀಸ್ ಆಗುತ್ತೆ. ನೀವು ಇದನ್ನ ಕ್ಯಾಲ್ಕುಲೇಷನ್ ಕೂಡ ಮಾಡ್ಕೊಳ್ಬಹುದು. ಇದರಲ್ಲಿ 50% ನಿಮ್ಮ ನೀಡ್ಸ್ ಆಗಿರುತ್ತೆ, 30% ನಿಮ್ಮ ವಾಂಟ್ಸ್ ಆಗಿರುತ್ತೆ ಮತ್ತು 20% ನೀವು ಸೇವಿಂಗ್ಸ್ ನ ಮಾಡಬೇಕು. ನೀಡ್ಸ್ ಅಂದ್ರೆ ಯಾವ್ದಾದ್ರು, ನಿಮಗೆ 10,000 ರೂಪಾಯಿ ಉಳಿಸ್ಕೊಂಡಿರ್ತಾರಲ್ವ, ಅದರಲ್ಲಿ ನೀವು ಏನೇನು ಮಾಡ್ಬೋದು. ನೀಡ್ಸ್ ಅಂದರೆ ನಿಮ್ಮ ಬೇಸಿಕ್ ನೀಡ್ಸ್ ಏನಿರುತ್ತೆ, ನಿಮ್ಮ ರೂಮ್ ರೆಂಟ್ ಆಗಿರ್ಬೋದು, ನಿಮ್ಮ LPG ಬಿಲ್ ಆಗಿರ್ಬೋದು, ಎಲೆಕ್ಟ್ರಿಸಿಟಿ ಬಿಲ್ ಆಗಿರ್ಬೋದು, ನಿಮ್ಮ ಫೋನ್ ರೀಚಾರ್ಜು, ನಿಮ್ಮ ಪೆಟ್ರೋಲು, ನಿಮ್ಮ ಡೈಲಿ ಲೈಫಲ್ಲಿ ಒಂದು ಏನೇನು ನೀಡ್ಸ್ ಇದೆ. ನೀಡ್ಸ್ ಬಗ್ಗೆ ನಾವು ಗಮನ ಕೊಡಲಿಲ್ಲ ಅಂದರೆ ನಮ್ಮ ಲೈಫಲ್ಲಿ ನಾವು ಸರ್ವೈವ್ ಮಾಡೋಕ್ಕಾಗಲ್ಲ. ಯಾಕಂದರೆ ನಮಗೆ ಇರೋಕ್ಕೆ ಮನೆ ಬೇಕು, ಊಟ ಬೇಕು. ಸೊ ಇದೆಲ್ಲ ಒಂದು ನೀಡ್ಸು. ಈ 10,000 ರುಪೀಸ್ ಏನು ಹೇಳಿದೆ ಅಲ್ವಾ ನಾನು, ಇದನ್ನೆಲ್ಲ ನಿಮ್ಮ ನೀಡ್ಸ್ಗಾಗಿ ನೀವು ಯೂಸ್ ಮಾಡ್ಕೊಳ್ಬೋದು. ಇನ್ನು ನೆಕ್ಸ್ಟ್ 30% ಬಂದು ನಾವು ವಾಂಟ್ಸ್ ಮೇಲೆ ಸ್ಪೆಂಡ್ ಮಾಡೋದು. ವಾಂಟ್ಸ್ ಮೇಲೆ ನಾವು ಸ್ಪೆಂಡ್ ಮಾಡಲೇಬೇಕಂತ ಇಲ್ಲ, ಬಟ್ ನೀವು ಒಮ್ಮೆ ಜಾಬ್ ಮಾಡೋಕ್ಕೆ ಸ್ಟಾರ್ಟ್ ಆದಮೇಲೆ ನಿಮಗೂ ಒಂದು ಸ್ವಲ್ಪ ಆಸೆಗಳಿರುತ್ತೆ. ಫೋನ್ ತೊಗೊಳ್ಬೇಕು, ಅಥವಾ ಎಲ್ಲಾದರೂ ಟ್ರಿಪ್ ಹೋಗಬೇಕು, ಅಥವಾ ಎಲ್ಲಾದರೂ ಹೊರಗಡೆ ಊಟಕ್ಕೆ ಹೋಗಬೇಕು. ಇಂಥದ್ದೆಲ್ಲ ಆಕ್ಟಿವಿಟೀಸ್ಗೆ ನೀವು ವಾಂಟ್ಸ್ ಅಲ್ಲಿನ ದುಡ್ಡು ಯೂಸ್ ಮಾಡ್ಬೋದು. ಸಪೋಸ್ ನೀವೇನಾದರೂ ವಾಂಟ್ಸ್ ಅಲ್ಲಿ ದುಡ್ಡು ಯೂಸ್ ಮಾಡಲಿಲ್ಲ ಅಂದರೆ ಅದನ್ನು ಕೂಡ ನಿಮ್ಮ ಇನ್ವೆಸ್ಟ್ಮೆಂಟ್ಗೆ ನೀವು ಆ್ಯಡ್ ಮಾಡ್ಬೋದು. ಈ ರೀತಿಯಾಗಿ ವಾಂಟ್ಸ್ ಏನಂದರೆ ನಮಗೆ ಇಷ್ಟ ಇದ್ದಿದ್ದು, ನಮಗೆ ಮನಸ್ಸಿಗೆ ಬಂದಂಥ ಥಿಂಗ್ಸ್ನ ನಾವು ಖರೀದಿ ಮಾಡೋದು, ಅಥವಾ ನಮ್ಮ ಮನಸ್ಸಿಗೆ ಬಂದಂಥ ಥಿಂಗ್ಸ್ ಮೇಲೆ ನಾವು ಖರ್ಚು ಮಾಡೋದು. ಈ ರೀತಿಯಾಗಿ ನೀವು 6,000 ನಿಮ್ಮ ವಾಂಟ್ಸ್ ಮೇಲೆ ಖರ್ಚು ಮಾಡ್ಕೊಳ್ಬಹುದು. 50% ಬಗ್ಗೆ ನೋಡಿದ್ವಿ, 30% ಬಗ್ಗೆ ನೋಡಿದ್ವಿ. ಇನ್ನು ಮಿಕ್ಕುಳಿದ 20% ಅಂದರೆ 4,000 ರುಪೀಸ್ ಆಗಿರುತ್ತೆ. ಈ 4,000 ರುಪೀಸ್ನ ನೀವು ನಿಮ್ಮ ಸೇವಿಂಗ್ಸ್ ಅಲ್ಲಿ ಇಡಬೇಕು. ಸೇವಿಂಗ್ಸ್ ಅಂದರೆ ನೀವು ಎಲ್ಲಾದರೂ ಇನ್ವೆಸ್ಟ್ಮೆಂಟ್ ಮಾಡಿ. ಮ್ಯೂಚುವಲ್ ಫಂಡ್ಸ್ ಅಂತ ಆಪ್ಷನ್ ಇದೆ, ಡೈರೆಕ್ಟ್ ಸ್ಟಾಕ್ಸ್ ಅಲ್ಲಿ ಆಪ್ಷನ್ ಇದೆ, ಕಾರ್ಪೊರೇಟ್ ಬಾಂಡ್ಸ್ ಇದೆ. ಈ ರೀತಿಯಾದಂಥ ನೀವು ಡಿಫ್ರೆಂಟ್ ಅಸೆಟ್ ಕ್ಲಾಸ್ ಅಲ್ಲಿ ನೀವು ಇನ್ವೆಸ್ಟ್ಮೆಂಟ್ನ ಮಾಡ್ಬೋದು. ನಾವು ಎಷ್ಟು ಬೇಗ ಇನ್ವೆಸ್ಟ್ಮೆಂಟ್ನ ಸ್ಟಾರ್ಟ್ ಮಾಡ್ತೀವಿ ಅಷ್ಟು ನಮಗೆ ಫ್ಯೂಚರಲ್ಲಿ ಒಂದು ಕಾಂಪೌಂಡೆಡ್ ರಿಟರ್ನ್ ಸಿಗುತ್ತೆ. ಪವರ್ ಆಫ್ ಕಾಂಪೌಂಡಿಂಗ್ ನ ಎಫೆಕ್ಟ್ ನಿಮಗೆ ಲಾಂಗ್ ಟರ್ಮ್ ಅಲ್ಲಿ ನೋಡೋಕೆ ಸಿಗುತ್ತೆ. ಸೊ ಅದಕ್ಕೋಸ್ಕರ ನಾವು ಎಷ್ಟು ಬೇಗ ಇನ್ವೆಸ್ಟ್ಮೆಂಟ್ ಜರ್ನಿನ ಸ್ಟಾರ್ಟ್ ಮಾಡ್ತೀವಿ ಅಂಡ್ ಎಷ್ಟು ಲಾಂಗ್ ಅದಕ್ಕೆ ಟೈಮ್ ಕೊಡ್ತೀವಿ ಅಷ್ಟು ನಮ್ಮ ದುಡ್ಡು ರ್ಯಾಪಿಡ್ ಆಗಿ ಬೆಳೆಯುತ್ತೆ. ಸೊ ಇದನ್ನೆಲ್ಲ ನಾವು ತಲೆಯಲ್ಲಿ ಇಟ್ಕೊಳ್ಬೇಕು. ಈ ರೀತಿಯಾಗಿ 50-30-20 ರೂಲ್ ಮಾಡೋದ್ರಿಂದ ನಮ್ಮದು ಒಂದು ಸಿಸ್ಟಮೆಟಿಕ್ ಆದ ಇನ್ವೆಸ್ಟ್ಮೆಂಟ್ ಆಗುತ್ತೆ. ಸೊ ಈ ಬೇಸಿಸ್ ಮೇಲೆ ನಾವು ಈ ರೀತಿಯಾಗಿ ಇನ್ವೆಸ್ಟ್ಮೆಂಟ್ ಮಾಡ್ತಾ ಹೋಗ್ಬೇಕು. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾವು ಜಸ್ಟ್ 20,000 ರುಪೀಸ್ ಇಂದ ಯಾವ ರೀತಿಯಾದಂತ ಒಂದು ಫೈನಾನ್ಷಿಯಲ್ ಪ್ಲಾನಿಂಗ್ ನ ಮಾಡಬೇಕು, ಯಾವ ರೀತಿಯಾಗಿ ನಾವು ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಇವತ್ತಿನ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಈ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ ಅಂಡ್ ಅದೇ ರೀತಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಸೊ ಥ್ಯಾಂಕ್ ಯು ಸೋ ಮಚ್ ಗೈಸ್ ಈ ವಿಡಿಯೋ ನೋಡೋದಕ್ಕೆ. ಮತ್ತೆ ಒಂದು ಹೊಸ ವಿಡಿಯೋದಲ್ಲಿ ನಿಮ್ಮೆಲ್ಲರ ಜೊತೆ ಸಿಗ್ತೀನಿ. ತುಂಬಾ ಧನ್ಯವಾದಗಳು.